ಆಧಾರ್ ಪ್ರಾಧಿಕಾರದಿಂದ ಹೊಸ ಪ್ರಕಟಣೆ ಬಿಡುಗಡೆ. ಸ್ನೇಹಿತರೆ, ಇಂದು ಡಿಸೆಂಬರ್ 14ರಂದು ಆಧಾರ್ ಅಪ್ಡೇಟ್ 2 ಯಾವುದಾದರೂ ದಾಖಲೆಗಳೊಂದಿಗೆ ಅಪ್ಡೇಟ್ ಮಾಡಲು ಕೊನೆಯ ದಿನಾಂಕವಾಗಿದ್ದು, ಆದರೆ ಆಧಾರ್ ಪ್ರಾಧಿಕಾರದಿಂದ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದಾದರೂ 2 ದಾಖಲಾತಿಗಳೊಂದಿಗೆ ಅಪ್ಡೇಟ್ ಮಾಡಲು ದಿನಾಂಕವನ್ನು ವಿಸ್ತರಿಸುವ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ದೇಶದ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಹೊಂದಿರುವವರು ನಾಗರಿಕರು ತಮ್ಮ ಆಧಾರ್ ಕಾರ್ಡ್ ನವೀಕರಿಸಿ 10 ವರ್ಷ ಪೂರೈಸಿದಲ್ಲಿ ತಪ್ಪದೆ 14ನೇ ಮಾರ್ಚ್ 2024 ಒಳಗಾಗಿ ತಮ್ಮ ಆಧಾರ್ ಕಾರ್ಡನ್ನು ನವೀಕರಿಸಬೇಕು ಅಪ್ಡೇಟ್ ಎಂದು ಆಧಾರ್ ಪ್ರಾಧಿಕಾರ ಪ್ರಕಟಣೆ ಹೊರಡಿಸಿದೆ. ಸ್ನೇಹಿತರೆ, ಯಾವೆಲ್ಲ ದಾಖಲೆಗಳೊಂದಿಗೆ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಬಹುದು? ಆಧಾರ್ ಕಾರ್ಡ್ಗೆ ಅಪ್ಡೇಟ್ ಮಾಡಲು ಬೇಕಾಗುವ ಅಗತ್ಯ ದಾಖಲಾತಿಗಳು: ರೇಷನ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID ಕಾರ್ಡ್, DL, LIC ಬಾಂಡ್, ಪಾಸ್ಪೋರ್ಟ್, ಬ್ಯಾಂಕ್ ಪಾಸ್ಬುಕ್, SSLC ಮಾರ್ಕ್ಸ್ ಕಾರ್ಡ್. ಆಧಾರ್ ಹೊರತುಪಡಿಸಿ ಹೆಸರು, ಜನ್ಮ ದಿನಾಂಕ ಹೊಂದಾಣಿಕೆ ಆಗುವ ಯಾವುದಾದರೂ 2 ಒರಿಜಿನಲ್ ದಾಖಲೆ ಬೇಕಾಗುತ್ತದೆ. ಆಧಾರ್ ಅಪ್ಡೇಟ್ ಶುಲ್ಕ ಮತ್ತು ಕೊನೆಯ ದಿನಾಂಕ: ನಾಗರಿಕರು ತಮ್ಮ ಮೊಬೈಲ್ನಲ್ಲಿ ತಾವೇ ಆಧಾರ್ ಅಪ್ಡೇಟ್ ಮಾಡಿಕೊಂಡಲ್ಲಿ ಅದು ಉಚಿತವಾಗಿರುತ್ತದೆ ಅಥವಾ ಹೊರಗಡೆ ಕಂಪ್ಯೂಟರ್ ಅಂಗಡಿಯಲ್ಲಿ ಸೈಬರ್ಗಳಲ್ಲಿ ನೀವು ಆಧಾರನ್ನು ಅಪ್ಡೇಟ್ ಮಾಡಲು ನಿಮಗೆ 50 ರು ಶುಲ್ಕ ಪಾವತಿ ಮಾಡಬೇಕಾಗುತ್ತದೆ. ಆಧಾರ್ ಅಪ್ಡೇಟ್ ಮಾಡಿಕೊಳ್ಳಲು ಈ ಮೊದಲು 14ನೇ ಡಿಸೆಂಬರ್ 2023 ಕೊನೆಯ ದಿನಾಂಕ ಎಂದು ಆಧಾರ್ ಪ್ರಾಧಿಕಾರವು ನಿಗದಿಪಡಿಸಲಾಗಿತ್ತು. ಬಳಿಕ ಈಗ ಇದಕ್ಕೆ ಕೊನೆಯ ದಿನಾಂಕವನ್ನು 14ನೇ ಮಾರ್ಚ್ 2024ರವರೆಗೆ ವಿಸ್ತರಣೆ ಮಾಡಿ ಹೊಸ ಪ್ರಕಟಣೆ ಹೊರಡಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ತಮ್ಮ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.